ಸಿದ್ದರಾಮಯ್ಯನವ್ರು ಏನು ಮೇಲಿಂದ ಇಳೆ ಬಂದಿಲ್ಲ, ಅವರು ತಪ್ಪು ಮಾಡಿದ್ದಾರೆ, ಎಲ್ಲರೂ ತಪ್ಪು ಮಾಡಿದ್ದಾರೆ. ಎಲ್ಲ ರಾಜಕಾರಣಿಗಳ ಸೈಟ್ಗಳನ್ನು ತನಿಖೆ ಆಗಬೇಕು. ಗೆಲ್ಲೋ ಅಂಥ ವ್ಯಕ್ತಿಗಳೆಲ್ಲ ಸೋಲೋ ಅಂಥ ವ್ಯಕ್ತಿಗಳಾಗಿ ಒಬ್ಬ ಸಚಿವ ಕೊಟ್ಟಿರ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯಿಂದ ಯಾವ ರೀತಿ ಆಗುತ್ತೆ, ಇದು ಸಿದ್ದರಾಮಯ್ಯನವ್ರಿಗೆ ಮುಳುವಾಗೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇಡಿ ಅವ್ರ ಕೈನಲ್ಲಿ ಸಿಗಾಕೊಂಡ್ರೆ ಸಿದ್ದರಾಮಯ್ಯನವರು ಆಟೋಮೆಟಿಕ್ಕಾಗಿ ರಾಜೀನಾಮೆ ಕೊಡಬೇಕಾಗತ್ತೆ. ಸರ್, ಸಿದ್ದರಾಮಯ್ಯ ಹೇಳ್ತಿರೋದೇನಂದ್ರೆ ಕಾಂಗ್ರೆಸ್ ಸರ್ಕಾರ ಬೀಳ್ಸೋದಕ್ಕೋಸ್ಕರ ಬಿಜೆಪಿ ಪಕ್ಷದವರು ಸುಳ್ಳುಗಳು ಕೇಸ್ ಎಲ್ಲ ಹಾಕಿ ಅವ್ರಿಗೆ ಅಂದ್ರೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಂದ್ರೆ ಕೇಜ್ರಿವಾಲ್ ಆದ್ಮೇಲೆ ನೆಕ್ಸ್ಟ್ ಇವ್ರ ವೈಫಿಗೆ ಮತ್ತೆ ಇವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದವರು ಅನ್ನೋದೊಂದು ಅವ್ರ ಮಾತು. ನೋಡಿ, ಇದು ಕೇಜ್ರಿವಾಲ್ ಕೇಸೇ ಬೇರೆ. ಅದು ಲಿಕ್ಕರ್ ಲಾಬಿಗೆ ಸಂಬಂಧಪಟ್ಟಿದ್ದು, ಅದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಸಿದ್ದರಾಮಯ್ಯನವರು ಇಷ್ಟು ದಿನ ಹೇಳ್ಕೊಂಬರ್ತಾಯಿದ್ರು, ನನ್ನ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ. ಅವರು ಬಿಳಿ ಪಂಚೆ ಬಿಳಿ ಶರ್ಟೇ ಹಾಕ್ಕೊಂಡು ಬರ್ತಾಯಿದ್ರು. ಇವತ್ತು ಮೂಢ ಹಗರಣದಿಂದ ಏನಾಗಿದೆ, ಸಿದ್ದರಾಮಯ್ಯನವ್ರ ಮೇಲೆ ಎಲ್ಲರೂ ಸಂಶಯ ಪಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ನಾನು ಹೇಳ್ತಿರೋದಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಕಾರ್ಯಕರ್ತರೇ ಸಿದ್ದರಾಮಯ್ಯ ಹಿಂಗಪ್ಪ ಈ ರೀತಿನ ಅಂತಕ್ಕಂಥ ಆಲೋಚನೆ ಬಂದುಬಿಟ್ಟಿದೆ. ಯಾಕೆ ನನಗೂ ಇರಲಿಲ್ಲ. ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸು ಇವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಈ ರೀತಿಯ ಯಾವುದೋ ಸೈಟಿನ ಹಗರಣದ ಮೂಲಕ ಅವ್ರ ಮನೆಯವ್ರ ಪಾಪ ರಿಯಲಿ ಗ್ರೇಟ್. ಪಾರ್ವತಮ್ಮನವರು ಯಾವತ್ತೂ ಅವ್ರು ಬಹಿರಂಗ ಇದಕ್ಕೆ ಬಂದೇ ಇರಲಿಲ್ಲ. ಪೂಜೆ ಪುನಸ್ಕಾರ ಮಾಡಿಕೊಂಡು ಗಂಡನ ಹಿತರಕ್ಷಣೆ ಮಾಡ್ತಾಯಿದ್ರು ಪಾಪ. ಅವ್ರನ್ನೂ ರೋಡಕ್ಕೆ ತಂದುಬಿಟ್ರ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಪ್ರಶ್ನೆ. ಮತ್ತು ಭಾರತೀಯ ಜನತಾ ಪಕ್ಷದ ಅವ್ರು ಏನು ಆರೋಪ ಮಾಡ್ತಾರೆ, ಸಿದ್ದರಾಮಯ್ಯನವರು 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂತ, ಇದು ಸುಳ್ಳು ಅನಿಸುತ್ತೆ. ಯಾಕೆಂದರೆ 136 ಶಾಸಕರು ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ BJP ಆಫರ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ರೀತಿ ಅನ್ಸೆಕ್ಯೂರ್ಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಇಡಿ ಅವರ ಎಡಗೈ ಬಲಗೈ ಅವರನ್ನೆಲ್ಲ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇರೋದು ನೋಡ್ತಾ ಇದ್ದರೆ, ಅವರು ಡೈರೆಕ್ಟಾಗಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋಕ್ಕೆ ಹೋಗಲ್ಲ. ಹಿಂದೆ ಮುಂದೆ ಇರ್ತಕ್ಕಂಥವ್ರು ಬಾಲ ಕಟ್ ಮಾಡಿದಾಗ ಅವರು ಸತ್ಯ ಹೊರಗಡೆ ಬಿಡ್ತಾರೆ. ಆವಾಗ ಸಿದ್ದರಾಮಯ್ಯನವರ ಮೇಲೆ ರಾಜಕೀಯವಾದಂಥ ಪರಿಣಾಮ ಬಿದ್ದೇ ಬೀಳುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಏನು ಮೇಲಿಂದ ಇಳೆ ಬಂದಿಲ್ಲ, ಅವರು ತಪ್ಪು ಮಾಡಿದ್ದಾರೆ, ಎಲ್ಲರೂ ತಪ್ಪು ಮಾಡಿದ್ದಾರೆ. ಆದರೆ ಈ ಕೇಸ್ ಏನಾಗಿದೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ಮೂಢ ಸೈಟನ್ನು ಪಡೆದಿರ್ತಕ್ಕಂಥ ಅದೇ ಒಬ್ಬ ಸಾಮಾನ್ಯ ಪ್ರಜೆ ಯಾವುದೋ ಒಂದು 20-30 ಸೈಟ್ ತೊಗೊಳಕ್ಕೆ ಇವತ್ತು ಎಷ್ಟು ಕಷ್ಟ ಇದೆ. ಯಾರಿಗ ಸೈಟ್ ಅಲಾಟ್ ಆಗುತ್ತಾ? ಅದು ಮುಖ್ಯಮಂತ್ರಿಗೆ ಯಾಕೆ? ಎಲ್ಲ ರಾಜಕಾರಣಿಗಳ ಸೈಟ್ಗಳನ್ನು ತನಿಖೆ ಆಗಬೇಕು. ಸಿದ್ದರಾಮಯ್ಯನವ್ರು ಒಬ್ಬರದೇ ನಾನು ಹೇಳ್ತಿರೋ, ಎಲ್ಲ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳ ಸೈಟ್ ತನಿಖೆ ಆಗಬೇಕು. ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಬಯಲುಗೊಳಿಸ್ಬೇಕು. ಸಿದ್ದರಾಮಯ್ಯನವ್ರು ಬರೀ ಆರೋಪ ಮಾಡೋದು ತಪ್ಪಾಗಲ್ಲ, ಬರೀ ಆರೋಪ ಮಾಡ್ತಾ ಇದ್ದಾರೆ ಅವರು. ಯಾಕೆಂದರೆ ಅವ್ರ ಮೇಲೆ ಈಗ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಆಗ್ತಿದೆ ಅಂತ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸತ್ಯ? ಇವತ್ತು ಮೂಢ ಹಗರಣ ಅಂತಕ್ಕಂಥದ್ದು ರಾಜ್ಯ ಮತ್ತು ದೇಶದಾದ್ಯಂತ ದೊಡ್ಡ ಹಗರಣವಾಗಿ ಪರಿಣಮಿಸಿದೆ. ಒಬ್ಬ ಬಡ ರೈತನ ಜಮೀನನ್ನು ಈ ರೀತಿ ಪಡೆದಾಗ ರೈತನ ಪರ ಅಂತ ಇವ್ರಿಗೆ ಹೇಳೋಕ್ಕೆ ಏನು ನೈತಿಕತೆ ಇರುತ್ತೆ? ಆದ್ದರಿಂದ ಅದಕ್ಕೆ ತಪ್ಪು. ಯಾವುದು BJPಯವ್ರು 50 ಕೋಟಿ ಆಫರ್ ಮಾಡ್ತಿರತಕ್ಕಂಥದ್ದು ಇವೆಲ್ಲ ದಿಕ್ಕು ತಪ್ಪಿಸ್ತಕ್ಕಂಥ ಹೇಳಿಕೆ. ದಿಕ್ಕು ತಪ್ಪಿಸ್ತಕ್ಕಂಥ ಇವಾಗ ಅವ್ರ ಮೇಲೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವರನ್ನು ಮರೆಮಾಚೋದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಅಥವಾ ಬೇರೆ ಪಕ್ಷದ ಮೇಲೆ ಇವರು ಒಂದು ಆರೋಪವನ್ನು ಮಾಡಿ ತಪ್ಪಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಸಾಧ್ಯವಿಲ್ಲ. ಯಾಕೆಂದರೆ ಇಡಿ ಅವರ ಇಕ್ಕಳದಲ್ಲಿ ಒಂದು ಸತಿ ಸಿಗಾಕೊಂಬಿಟ್ರೆ ಅದು ಯಾವತ್ತಿದ್ರೂ ಕ್ಯಾನ್ಸರ್ ಇದ್ದಂಗೆ, ಯಾವತ್ತಾರೋ ಒಂದು ದಿನ ಅದು 4th ಸ್ಟೇಜ್ಗೆ ಹೋಗೇ ಹೋಗುತ್ತೆ. ಉದಾಹರಣೆಗೆ ನೀವು ಅರವಿಂದ್ ಕೇಜ್ರಿವಾಲ್ನ ನೋಡ್ತಾ ಇರ್ಬೋದು. ಕೇಂದ್ರ ಸರ್ಕಾರ ಆ ವಿಚಾರದಲ್ಲಿ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರದಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದರೆ, ಗ್ಯಾರಂಟಿಗಳನ್ನು ಕೊಟ್ಟಿರಲ್ಲ, 5 ಗ್ಯಾರಂಟಿಗಳು. ಗ್ಯಾರಂಟಿ ಚೆನ್ನಾಗಿದೆ, ಸರ್ಕಾರದ ಉತ್ಪತ್ತಿಯಲ್ಲಿದೆ. 136 ಶಾಸಕರಲ್ಲಿ ಒಂದು 20 ಜನ ಸಚಿವರು ಮಾತ್ರ ಖುಷಿಯಾಗಿದ್ದಾರೆ. ಇನ್ನು 110 ಜನಕ್ಕೆ ಪಾಪ ಆ ಕ್ಷೇತ್ರಕ್ಕೆ ಅನುದಾನನೇ ಬಿಡುಗಡೆ ಆಗಿಲ್ಲ. ನಾನು ಭಾರತೀಯ ಬೇರೆ ಪಕ್ಷದ ವಿಚಾರ ಹೇಳ್ತಿಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ ಹೇಳ್ತಿರೋ. ಅಲ್ಲಿಯ ಸ್ಥಳೀಯ ಕ್ಷೇತ್ರಾಭಿವೃದ್ಧಿ ಧನ ಬಿಡುಗಡೆನೇ ಆಗಿಲ್ಲ. ಪಾಪ ಗೆದ್ದಿರ್ತಕ್ಕಂಥ ಶಾಸಕರು ಏನು ಕೆಲಸ ಮಾಡೋಕ್ಕೆ ಸಾಧ್ಯ? ಏನೂ ಆಗಲ್ಲ. ಅವರು ಜನರ ಕೈಯಲ್ಲಿ ಬೆಳೆಸ್ಕೋಬೇಕಾಗತ್ತೆ. ಸಿದ್ದರಾಮಯ್ಯನವರು ಯಾವುದೋ ಗ್ಯಾರಂಟಿ ಅಂತ ಆವೇಶದಿಂದ ಅನೌನ್ಸ್ ಮಾಡಿದ್ದು ಉತ್ಪತ್ತಿ ಬಗ್ಗೆ ಅವ್ರು ಆಲೋಚನೆ ಮಾಡಿಲ್ಲ. ಒಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಚಿತ ಬಸ್ಸು, ಡೀಸೆಲ್ ಫ್ರೀಯಾಗಿ ಕೊಡ್ತಾರೆ ಅವ್ರಿಗೆ, ಯಾರೂ ಕೊಡೋದಿಲ್ಲ. ಯಾವುದೂ ಫ್ರೀಯಾಗಿ ಸಿಗೋದಿಲ್ಲ ನಿಮಗೆ, ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಸಿಗೋದಿಲ್ಲ. ಆದ್ದರಿಂದ ನೀವು ಮಾಡೋ ಅಂಥ ಯೋಜನೆಗಳು ಹಿರಿಯ ನಾಗರಿಕರಿಗೆ ಮಾಡಬೇಕಾಗಿತ್ತು. ಎಲ್ರಿಗೂ ಮಾಡ್ತೀನಿ ಅಂತಂದರೆ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ? ಅದರಿಂದ ಅಲ್ಲಿರ್ತಕ್ಕಂಥ ಶಾಸಕರು ಮೋಸ್ಟ್ಲಿ ನನ್ನ ಪ್ರಕಾರ ಅತೃಪ್ತರಾಗಿದ್ದಾರೆ ಅನಿಸುತ್ತೆ. ಅವ್ರು ಏನಾದ್ರು ಒಂದು ಹೆಜ್ಜೆ ಆ ಕಡೆ ಹೋದರೆ ಅವ್ರು ಹೇಳಿದ ಪ್ರಕಾರ ಅದು ಒಂದು ಸಾಧ್ಯತೆಗಳು ವರ್ಷ ನಡೀತಾ ಇದೆ. ಈ ಚುನಾವಣೆ ಏನು ಬೈ ಎಲೆಕ್ಷನ್ ಚುನಾವಣೆ ನಡೀತಾ ಇದೆಯಲ್ಲ 3 ಕ್ಷೇತ್ರದಲ್ಲಿ, 3 ಕ್ಷೇತ್ರದಲ್ಲಿ ಏನಾರ 3 ಕ್ಷೇತ್ರದಲ್ಲಿ NDA ಗೆದ್ದುಬಿಟ್ರೆ
ಸನ್ಮಾನ್ಯ ಸಿದ್ದರಾಮಯ್ಯನವರ ಕುರ್ಜಿ ಅಲ್ಲಾಡೋದು ಗ್ಯಾರಂಟಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇವಾಗ ಅವ್ರು ಹೇಳ್ತಿದಾರಲ್ವಾ, ಅಂದ್ರೆ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಇದಾರೆ, ಅಂದ್ರೆ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅಂತ. ಹೌದಾ, ಬಿಜೆಪಿಯವರು ಸುಳ್ಳು ಕೇಸ್ ಹಾಕ್ತಾ ಇದಾರೆ ಸಿದ್ದರಾಮಯ್ಯನವ್ರ ಮೇಲೆ? ಅವರು ಏನೋ ತಪ್ಪೇ ಮಾಡಿಲ್ವಾ ಸಿದ್ದರಾಮಯ್ಯ ಅಂತ ಇರೋದೇನಂದ್ರೆ ಬಿಜೆಪಿಯವರೇ ಹಾಕಿಸ್ತಾ ಇದಾರೆ ಸುಳ್ಳು ಕೇಸು, ಬಿಜೆಪಿಯವರೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳ್ತಿದಾರಲ್ಲ. ಸೊ ಹಾಗಾಗಿ ನೀವು ಹೇಳ್ತಿದ್ರ ಬಿ ಜೆ ಪಿಯವರೇ ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕ್ತಿದ್ರೆ ಅಂತ. ಅದು ಹೆಂಗೆ ಹಾಕ್ಸೋಕ್ಕಾಗತ್ತೆ? ಇವ್ರು ಹಗರಣ ಮಾಡಿದರೆ ತಾನೇ ಅವ್ರು ಕೇಸ್ ರೈಸ್ ಮಾಡೋದು. ಅವರು ಗವರ್ನರ್ ಆಫೀಸರ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಬಿ ಜೆ ಪಿಯ ಕೇಂದ್ರ ಸರ್ಕಾರದ ಇ ಡಿನೂ ಸಹ ಉಪಯೋಗಿಸ್ಕೊಂಡಿದ್ದಾರೆ ಅಂತಾರೆ. ಮತ್ತು ಇ ಡಿ ಅಂತಕ್ಕಂಥ ಒಂದು ಇಂಡಿಪೆಂಡೆಂಟ್ ಬಾಡಿ, ಅದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇದಲ್ಲ, ಅಜೆಂಡಾ ಅಲ್ಲ. ಮತ್ತು ಇವರು ಮಾಡಿರ್ತಕ್ಕಂಥ ಹಗರಣದಲ್ಲಿ ಎಷ್ಟೋ ಜನ ಅವರ ಪಕ್ಷದವರೇ ಒಂದು ರೀತಿ ಅಸಮಾಧಾನಗೊಂಡಿರ್ತಕ್ಕಂಥ ವಿಚಾರ ಬೆಳಕಿಗೆ ಬರ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರ ಕುರ್ಜಿ ಅಲ್ಲಾಡೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆಂದರೆ ಇದು ಬಿಡೋದಿಲ್ಲ. ಯಾಕೆಂದರೆ ಈ ಮಹಾರಾಷ್ಟ್ರ ಎಲೆಕ್ಷನ್ಗಳಿದೆ. ಇವರು ಈ ಥರ ಹೇಳಿಕೆ ಕೊಡೋದ್ರಿಂದ ಏನಾಗುತ್ತೆ, ಒಂದು ವರ್ಗದ ಜನಾಂಗವನ್ನು ತೃಪ್ತಿಗೊಳಿಸ್ತಕ್ಕಂಥ ಒಂದು ಹೇಳಿಕೆಗಳೇನಾಗುತ್ತೆ, ಯಾವುದೋ ಒಂದು ತುಷ್ಟೀಕರಣ, ಯಾವುದೋ ಒಂದು ಜಾತಿ ಧರ್ಮದ ವಿಚಾರದಲ್ಲಿ ತೆಗೆದುಕೊಂಡು ನಾನೊಬ್ಬ ಹಿಂದುಳಿದ ವರ್ಗದ ನಾಯಕ, ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಕ್ಕಂಥ ಒಂದು ಸಿಂಪತಿ ಕ್ರಿಯೇಟ್ ಮಾಡೋ ಸಿಚುಯೇಷನ್ ಇದಾಗಲ್ಲ. ಯಾಕೆ ಅಂತಂದರೆ ಇದು ವರ್ಕೌಟ್ ಆಗೋದಿಲ್ಲ ಇದು. ಯಾಕೆ ಅಂತಂದರೆ ಇಲ್ಲಿ ಕಾನ್ಸಂಟ್ರೇಟ್ ಆಗಿಬಿಟ್ಟಿದೆ. ಈ ನಮ್ಮ ಇದು ಏನಿದೆ ಬೈ ಎಲೆಕ್ಷನಲ್ಲಿ ಒಂದು ರೀತಿ ಒಬ್ಬ ಸಚಿವ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಂದ ಜಾತಿಗಳೆಲ್ಲ ಪೋಲರೈಸ್ ಆಗೋಯ್ತು. ಗೆಲ್ಲೋ ಅಂಥ ವ್ಯಕ್ತಿಗಳೆಲ್ಲ ಸೋಲೋ ಅಂಥ ವ್ಯಕ್ತಿಗಳಾಗಿ ಒಬ್ಬ ಸಚಿವ ಕೊಟ್ಟಿರ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯಿಂದ ಯಾವ ರೀತಿ ಆಗುತ್ತೆ, ಇದು ಸಿದ್ದರಾಮಯ್ಯನವ್ರಿಗೆ ಮುಳುವಾಗೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದ್ದರಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷ ಅಥವಾ ವಿರೋಧ ಪಕ್ಷ ಯಾವುದೇ ಹಸ್ತಕ್ಷೇಪ ಇಲ್ಲ ಅಂತ ಅನಿಸುತ್ತೆ ಆಸ್ ಆನ್ ಟುಡೇ. ಮುಂದಿನ ದಿನಗಳಲ್ಲಿ ಅತೃಪ್ತ ಕಾಂಗ್ರೆಸ್ ಶಾಸಕರು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿಕೊಂಡು ಒಂದು ಸಮ್ಮಿಶ್ರ ಸರ್ಕಾರ ಮಾಡೋ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು ಓಪನ್ ಇದನ್ನು ಅವರೇ ಕೊಟ್ಟಂಗಿದೆ. ಯಾಕಂದರೆ ನೀವೇ ಹೋಗಿ ಅನ್ನೋ ರೀತಿ ಲಾಸ್ಟ್ ಟೈಮ್ ಆಪರೇಷನ್ ಕಮಲ ಆದಾಗ ಹೋದಂಥವ್ರು ಯಾರು? ಸಿದ್ದರಾಮಯ್ಯನವರ ಆತ್ಮೀಯರಾಗಿರ್ತಕ್ಕಂಥ 17 ಜನ ಶಾಸಕರು ಹೊರಟೋದ್ರು. ಅವರೆಲ್ಲ ಬಿ ಜೆ ಪಿಗೆ ಬಂದರು. ಹಾಗೆ ಈಗ ಮುಂದಿನ ನೆಕ್ಸ್ಟ್ ಅಂದರೆ ಈಗ ಡಿ ಕೆ ಶಿವಕುಮಾರ್ ಏನೋ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನಾರೋ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಾ, ಅಥವಾ ನನ್ನ ಬಿಟ್ಟರೆ ಮುಂದೆ ಯಾರೂ ಲೀಡ್ರೇ ಇಲ್ಲ ಅನ್ನೋ ರೀತಿನ ಮಾತಾಡ್ತಿದ್ದಾರೆ. ಆದ್ದರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಷವನ್ನು ಮುಗಿಸ್ತಕ್ಕಂಥ ಕೆಲಸನೂ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ತಪ್ಪಿಸೋ ರೀತಿಯಲ್ಲಿ ಅವ್ರ ಮಾತುಕತೆ ನಡೀತಾ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರು ಒರಿಜಿನಲ್ ಕಾಂಗ್ರೆಸ್ಸಿಗರವರು, ಇವರು ವಲಸೆ ಕಾಂಗ್ರೆಸ್ಸಿಗರು. ಯಾರು? ಸಿದ್ದರಾಮಯ್ಯನವರು 2 ಸತಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸತಿ ಬಿಟ್ಕೊಡ್ಬಿಡ್ಬೇಕಿತ್ತು ಕಾಂಗ್ರೆಸ್ ಪಕ್ಷದ ನೈಜ. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಹಳೆ ಕಾಂಗ್ರೆಸ್ ಅವರು ಬಿಟ್ಕೊಡದೆ ಇವರು ಮುಖ್ಯಮಂತ್ರಿ ಆಗಿರೋ ಸಂತೋಷ. ಆದರೆ ಈ ಸತಿ ಅವರು ಆಟೋಮೆಟಿಕ್ಕಾಗಿ ಬಿಟ್ಕೊಡ್ಬೇಕಾಗಿತ್ತು. ಅದಕ್ಕೂ ಏನೋ ಒಂದು ರೀತಿಯ ಒಂದು ಪಜಲನ್ನು ಕ್ರಿಯೇಟ್ ಮಾಡ್ತಕ್ಕಂಥ ರಾಜಕೀಯ ಷಡ್ಯಂತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ. ಅವರ ಮಾತುಗಳೇ ಕಾಣಿಸ್ತಾ ಇದೆ. ನೋಡೋಣ, ಇ ಡಿ ಅವ್ರ ಕೈನಲ್ಲಿ ಸಿಗಾಕೊಂಡ್ರೆ ಸಿದ್ದರಾಮಯ್ಯನವರು ಆಟೋಮೆಟಿಕ್ಕಾಗಿ ರಾಜೀನಾಮೆ ಕೊಡಬೇಕಾಗತ್ತೆ. ಬೀಟ್ ಪ್ಲಸ್ ಕರ್ನಾಟಕ.